ಹೆಲೋ ಎವ್ರಿವನ್. ನಾನಿವತ್ತು ಬ್ರಾಂಚ್ ಅಕೌಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬ್ರಾಂಚ್ ಅಕೌಂಟ್ಸ್ ಬಂದು ಫಸ್ಟ್ ಇಯರ್ BComಗೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇರೋವಂಥ ಒಂದು ಚಾಪ್ಟರ್ ಆಗಿರುತ್ತೆ. ಇವತ್ತು ನಾನು ಕೆಲವೊಂದು ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಏನು ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದ ಹೆಡಿಂಗ್ ಈಸ್ ಐ ಹ್ಯಾವ್ ರಿಟನ್ ಹಿಯರ್ ಬ್ರಾಂಚ್ ಅಕೌಂಟ್ಸ್. So here I have written the meaning of branch. The offices of business enterprises at other places other than the head office are called branches. A parent office which controls the activities of all the branches is known as head office. So in the first paragraph I have explained about the branches and head office. So ಒಂದ್ಸಲ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಗ್ರೋತ್ ಚೆನ್ನಾಗಿದೆ ಅಂದರೆ ಏನು ಮಾಡ್ತಾರೆ ಬಿಸ್ನೆಸ್ ಮ್ಯಾನ್ ಅಂದರೆ, ಸೊ ಹಿ ವಿಲ್ ಎಕ್ಸ್ಪ್ಯಾಂಡ್ ಇಸ್ ಬಿಸ್ನೆಸ್. ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಸೊ ಅಂದರೆ ಒಂದು ಜಾಗದಲ್ಲಿ ಇರೋವಂಥ ಬಿಸ್ನೆಸ್ನ ಬೇರೆ ಇನ್ನೊಂದು ಜಾಗದಲ್ಲಿ ಕೂಡ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಮೈಸೂರಲ್ಲಿ ಇನ್ನೊಂದು ಬ್ರಾಂಚಿನ ಓಪನ್ ಮಾಡಿ ಅಲ್ಲೂ ಕೂಡ ಬಿಸ್ನೆಸ್ ಮಾಡೋವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಎಕ್ಸಾಂಪಲ್ ಮೈಸೂರು ಅಂತ ನಾನು ಏನು ಎಕ್ಸಾಂಪಲ್ ತೊಗೊಂಡೆ ಅದನ್ನು ಬ್ರಾಂಚ್ ಅಂತ ಕರಿತೀವಿ. ಬ್ಯಾಂಗ್ಳೂರಲ್ಲಿರೋಂಥ ಆಫೀಸ್ನ ಹೆಡ್ ಆಫೀಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಹೆಡ್ ಆಫೀಸ್ ಅಂದರೆ ಯಾವ ಒಂದು ಪ್ಲೇಸಲ್ಲಿ ಬ್ರಾಂಚಸ್ನ ಕಂಟ್ರೋಲ್ ಮಾಡ್ತೀವಿ, ಬ್ರಾಂಚಸ್ ಎಲ್ಲ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡ್ತೀವಿ, ಆ ಒಂದು ಆಫೀಸ್ನ ನಾವು ಹೆಡ್ ಆಫೀಸ್ ಅಂತ ಹೇಳಿ ಕರಿತೀವಿ. ಸೊ ಹಿಯರ್ ಐ ಹ್ಯಾವ್ ರಿಟರ್ನ್ ದ ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್ ಅಕೌಂಟಿಂಗ್. Just have a look. The first object is to know the profit or loss of each branch separately. Obviously ಪ್ರತಿಯೊಂದು ಬ್ರಾಂಚ್ ಇದು ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ತಿಳ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. ದಟ್ ಈಸ್ ದ ಫಸ್ಟ್ ಆಬ್ಜೆಕ್ಟ್. ಸೆಕೆಂಡ್ ಈಸ್ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಈಚ್ ಬ್ರಾಂಚ್ ಸಪ್ರೇಟ್ಲಿ. ಪ್ರತಿಯೊಂದು ಬ್ರಾಂಚ್ ಇದು ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅಂತ ತಿಳ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. Thirdly, to know the exact goods requirement of various branches. ಸೊ ಯಾವ ಬ್ರಾಂಚಲ್ಲಿ ಯಾವ್ಯಾವ ಗೂಡ್ಸ್ನ ರಿಕ್ವೈರ್ಮೆಂಟ್ ಇದೆ, ಆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾನಲ್ಲಿ ಯಾವ ಗೂಡ್ಸು ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಬೇಕು ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. ನೆಕ್ಸ್ಟ್ ಈಸ್ ಟು ಇವ್ಯಾಲ್ಯೂಯೇಟ್ ದ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಬ್ರಾಂಚ್. ಸೊ ನಾವೊಂದು ಬ್ರಾಂಚನ್ನ ಎಸ್ಟಾಬ್ಲಿಷ್ ಮಾಡಿರ್ತೀವಿ, ಅಲ್ಲಿ ಪ್ರೋಗ್ರೆಸ್ ಏನಾಗಿದೆ ಜೊತೆಗೆ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗ್ತಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಅನಲೈಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. ನೆಕ್ಸ್ಟ್ ಟು ಕ್ಯಾಲ್ಕುಲೇಟ್ ದ ಕಮಿಷನ್ ಪೇಯಬಲ್ ಟು ದ ಬ್ರಾಂಚ್ ಮ್ಯಾನೇಜರ್ ಇಫ್ ಇಟ್ ಈಸ್ ಬೇಸ್ಡ್ ಆನ್ ಪ್ರಾಫಿಟ್ಸ್. ಸೊ ನಾವು ಏನು ಬ್ರಾಂಚ್ ಮ್ಯಾನೇಜರ್ಗೆ ಕಮಿಷನ್ ಕೊಡ್ತೀವಿ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. ಆ್ಯಂಡ್ ಲಾಸ್ಟ್ಲಿ ಟು ಮೇಕ್ ನೆಸೆಸರಿ ಸಜೆಷನ್ಸ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಎನಿ ಬ್ರಾಂಚ್. ಸೊ ಬ್ರಾಂಚ್ ಯಾವ ರೀತಿ ನಡೀತಾ ಇದೆ, ಅದ್ರ ಪರ್ಫಾರ್ಮೆನ್ಸ್ ಏನಿದೆ, ಏನೆಲ್ಲ ಮೆಷರ್ಸ್ ತೊಗೋಬೋದು, ಏನೆಲ್ಲ ಸಜೆಷನ್ಸ್ ಬೇಕಾಗ್ಬೋದು ಅಂತ ನಾವು ನೋಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. ಲಾಸ್ಟ್ಲಿ ಟು ಎಕ್ಸಸೈಸ್ ಪ್ರಾಪರ್ ಕಂಟ್ರೋಲ್ ಓವರ್ ಈಚ್ ಬ್ರಾಂಚಸ್. ಟು ಹ್ಯಾವ್ ಅ ಪ್ರಾಪರ್ ಕಂಟ್ರೋಲ್, ಬ್ರಾಂಚಸ್ಸಲ್ಲಿ ಒಂದು ಕಂಟ್ರೋಲ್ನ ಇಡೋದಕ್ಕೋಸ್ಕರ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ಸ್. So next we have structure of branch, so which is nothing but types or kinds of branches. So the very first one is domestic branch, second is foreign branches. So branches na illi broad agi ಎರಡು ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಒಂದು ಡೊಮೆಸ್ಟಿಕ್ ಬ್ರಾಂಚು, ಇನ್ನೊಂದು ಫಾರಿನ್ ಬ್ರಾಂಚು. ಸೊ ಡೊಮೆಸ್ಟಿಕ್ ಬ್ರಾಂಚ್ ಅಂದರೆ ಹೆಡ್ ಆಫೀಸ್ ಮತ್ತು ಬ್ರಾಂಚು ಎರಡೂ ಕೂಡ ವಿತಿನ್ ಒನ್ ಕಂಟ್ರಿನಲ್ಲಿ ಸಿಚುವೇಟ್ ಆಗಿದ್ರೆ ಅದನ್ನು ಅಂಥ ಬ್ರಾಂಚ್ನ ಡೊಮೆಸ್ಟಿಕ್ ಬ್ರಾಂಚಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದ್ದು ಬ್ರಾಂಚನ್ನ ನಾನು ಮೈಸೂರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಸೇಮ್ ಇಂಡಿಯಾ ಕಂಟ್ರಿ ಒಳಗಡೆನೇ ಬರೋದ್ರಿಂದ ಅದನ್ನು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ ಕರಿಬೋದು. ಬಟ್ ಫಾರಿನ್ ಬ್ರಾಂಚಲ್ಲಿ ಏನಾಗುತ್ತೆ, ಪೇರೆಂಟ್ ಕಂಪ್ನಿ ಅಥವಾ ಏನು ಹೆಡ್ ಆಫೀಸು ಬ್ಯಾಂಗ್ಳೂರಲ್ಲಿದ್ದು ನಾನು ಅದರ ಬ್ರಾಂಚನ್ನ ಅಬ್ರಾಡ್, ಫಾರ್ ಎಕ್ಸಾಂಪಲ್ ಅಮೇರಿಕಾನಲ್ಲಿ ಯಾವುದೋ ಒಂದು ಸಿಟಿನಲ್ಲಿ ಎಸ್ಟಾಬ್ಲಿಷ್ ಮಾಡಿದರೆ ಆ ಒಂದು ಬ್ರಾಂಚನ್ನ ನಾವು ಫಾರಿನ್ ಬ್ರಾಂಚ್ ಅಂತ ಹೇಳಿ ಕರಿಬೋದು. ಇಲ್ಲಿ ಹೆಡ್ ಆಫೀಸು ಬ್ರಾಂಚು ಎರಡೂ ಕೂಡ ವಿತಿನ್ ದ ಸೇಮ್ ಕಂಟ್ರಿ ಇದ್ದರೆ ಡೊಮೆಸ್ಟಿಕ್ ಬ್ರಾಂಚ್ ಅಂತೀವಿ. ಇಲ್ಲ ಬೇರೆ ಬೇರೆ ಕಂಟ್ರಿನಲ್ಲಿ ಇದೆ ಅಂದರೆ ಅದನ್ನು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ ಕರಿತೀವಿ. ಸೊ ಅಗೇನ್ ಡೊಮೆಸ್ಟಿಕ್ ಬ್ರಾಂಚಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಸಬ್ ಕ್ಯಾಟಗರೀಸ್. One is dependent branches, second is independent branches.
ಆಸ್ ದ ನೇಮ್ ಸೇಸ್ ಡಿಪೆಂಡೆಂಟ್ ಬ್ರಾಂಚಸ್ ಅಂದರೆ ಈ ಒಂದು ಬ್ರಾಂಚ್ ಅವರು ಕಂಪ್ಲೀಟಾಗಿ ಹೆಡ್ ಆಫೀಸ್ ಅವ್ರನ್ನ ಡಿಪೆಂಡ್ ಆಗಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಗೂಡ್ಸನ್ನು ಕೂಡ ಅವರು ಹೆಡ್ ಆಫೀಸ್ ಅವರು ಬ್ರಾಂಚಿಗೆ ಕಳಿಸ್ಕೊಡ್ಬೇಕು. ಆ್ಯಂಡ್ ಬ್ರಾಂಚಲ್ಲಿ ಏನಾದ್ರು ಎಕ್ಸ್ಪೆಂಡಿಚರ್ಸ್ನ ಸ್ಪೆಂಡ್ ಮಾಡಬೇಕು, ಮನಿ ಸ್ಪೆಂಡ್ ಮಾಡಬೇಕು ಅಂದರೂ ಕೂಡ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ಹೆಡ್ ಆಫೀಸ್. ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದ ಹೆಡ್ ಆಫೀಸ್. ಸೊ ಅಂತಹ ಬ್ರಾಂಚಸ್ಗೆ ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕರಿತೀವಿ. ಅದೇ ರೀತಿ ಇಂಡಿಪೆಂಡೆಂಟ್ ಬ್ರಾಂಚಸ್, ಇದು ಕೂಡ ಹೆಸರು ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿರ್ತಾರೆ ಈ ಬ್ರಾಂಚಸ್ ಅವರು. ಅವ್ರಿಗೆ ಬೇಕಾಗಿರೋವಂಥ ಡಿಸಿಷನ್ಸ್ನ, ಅವ್ರಿಗೆ ಬೇಕಾಗಿರೋವಂಥ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ. ದೇ ನೀಡ್ ನಾಟ್ ಟು ಆಸ್ಕ್ ಪರ್ಮಿಷನ್ ಫಾರ್ ಎನಿಥಿಂಗ್ ಫ್ರಮ್ ದ ಹೆಡ್ ಆಫೀಸ್. ಸೊ ಅವ್ರಿಗೆ ಬೇಕಾಗಿರೋವಂಥ ಆ್ಯಕ್ಟಿವಿಟೀಸ್ನ ಅವ್ರಿಗೆ ಬೇಕಾದ ರೀತಿನಲ್ಲಿ ಮಾಡ್ತಾರೆ. ಸೊ ಅಂಥ ಬ್ರಾಂಚಸ್ಗೆ ಇಂಡಿಪೆಂಡೆಂಟ್ ಬ್ರಾಂಚಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅಕೌಂಟಿಂಗ್ ಆಫ್ ಬ್ರಾಂಚಸ್ ಅಂತ ಬಂದರೆ ಆ್ಯಸ್ ಪರ್ ದ ಸಿಲೆಬಸ್ ಅಕೌಂಟಿಂಗ್ ಫಾರ್ ಬ್ರಾಂಚಸ್ ಅಂತ ಬಂದಾಗ ನಾವು ಅಕೌಂಟ್ಸ್ನ ಪ್ರಿಪೇರ್ ಮಾಡೋದು ಡೊಮೆಸ್ಟಿಕ್ ಬ್ರಾಂಚಸ್ದು ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಗೈನ್ ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಡೇಟಾ ಸಿಸ್ಟಮ್, ಸೆಕೆಂಡು ಫೈನಲ್ ಅಕೌಂಟ್ ಸಿಸ್ಟಮ್, ಆ್ಯಂಡ್ ಥರ್ಡ್ಲಿ ಸ್ಟಾಕ್ ಆ್ಯಂಡ್ ಡೇಟಾ ಸಿಸ್ಟಮ್. ಬಟ್ ಅಕಾರ್ಡಿಂಗ್ ಟು ಸಿಲೆಬಸ್ ಆ್ಯಂಡ್ ಯೂನಿವರ್ಸಿಟಿನಲ್ಲಿ ಇರೋವಂಥ ಸಿಲೆಬಸ್ ಪ್ರಕಾರ ನಾವು ಫಾಲೋ ಮಾಡ್ತಿರೋವಂಥದ್ದು ಡೇಟಾ ಸಿಸ್ಟಮಲ್ಲಿ ಮಾತ್ರ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು ಅಕಾರ್ಡಿಂಗ್ ಟು ದ ಸಿಲೆಬಸ್ ಆಫ್ ಫಸ್ಟ್ BCom ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ನಾನು ಹೇಳಿದಾಗೆ ಡೇಟಾ ಸಿಸ್ಟಮ್ ಮಾತ್ರನೇ ಸಿಲೆಬಸ್ಸಲ್ಲಿ ಇರೋದು. ಸೊ ಆ ಡೇಟಾ ಸಿಸ್ಟಮಲ್ಲಿ ಬ್ರಾಂಚ್ ಅಕೌಂಟ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡಬಹುದು. ಸೊ ನಮಗೆ ಇಲ್ಲಿ 2 ಥರ ಬರುತ್ತೆ. ಮೊದಲನೇದು ವೆನ್ ದ ಹೆಡ್ ಆಫೀಸ್ ಸೆಂಡ್ಸ್ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್. ಸೊ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಬ್ರಾಂಚಿಗೆ ಬೇಕಾಗಿರೋವಂಥ ಗೂಡ್ಸನ್ನೆಲ್ಲ ಹೆಡ್ ಆಫೀಸ್ ಅವರು ಕಳಿಸ್ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಬ್ರಾಂಚಲ್ಲಿ ಫಾಲೋ ಮಾಡಬೇಕಾಗಿರೋವಂಥ ಆ್ಯಕ್ಟಿವಿಟೀಸ್ ಆಗಿರಲಿ ಅಥವಾ ಅಕೌಂಟ್ಸ್ನಾಗಲಿ ಎಲ್ಲದನ್ನು ಪ್ರಿಪೇರ್ ಮಾಡೋದು, ಕಂಟ್ರೋಲ್ ಮಾಡೋದು ಎಲ್ಲದು ಕೂಡ ಹೆಡ್ ಆಫೀಸ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಕೇಸಲ್ಲಿ ಕಾಸ್ಟ್ ಪ್ರೈಸ್ ಮೆಥಡಲ್ಲಿ ನಾವು ಯಾವ ರೀತಿ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಅದ್ರ ಜೊತೆ ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ಅಂತ ಬರುತ್ತೆ. ಸೊ 2 ಥರ ಬರುತ್ತೆ. ಸೊ ಇದು 2 ಕೇಸಲ್ಲೂ ಯಾವ ರೀತಿ ಬ್ರಾಂಚ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ನೆಕ್ಸ್ಟ್ ನಾವು ನೋಡ್ತೀವಿ. ಸೊ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರೋದೇನು ಅಂದರೆ ಡೇಟಾ ಸಿಸ್ಟಮಲ್ಲಿ 2 ರೀತಿ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಮೊದಲನೇದು ವೆನ್ ದ ಹೆಡ್ ಆಫೀಸ್ ಸೆಂಡ್ಸ್ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್. ಸೊ ನಾನು ಆಗಲೇ ಹೇಳ್ದಂಗೆ ಹೆಡ್ ಆಫೀಸ್ ಅವರು ಬ್ರಾಂಚ್ ಅವ್ರಿಗೆ ಗೂಡ್ಸನ್ನ ಕಳಿಸ್ಕೊಡ್ತಾರೆ. ಯಾವ ಪ್ರೈಸಲ್ಲಿ? ಕಾಸ್ಟ್ ಪ್ರೈಸಲ್ಲಿ ಕಳಿಸ್ಕೊಡ್ತಾರೆ. ಸೊ ಆ ಕೇಸಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಮಾಡಬೇಕು. ಅದೇ ರೀತಿ ಸೆಕೆಂಡ್ ಕೇಸ್ ವೆನ್ ದ ಹೆಡ್ ಆಫೀಸ್ ಸೆಂಡ್ಸ್ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಇನ್ಫ್ಲೇಟೆಡ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್ ಆರ್ ಲೋಡೆಡ್ ಪ್ರೈಸ್. ಇದು 3 ಕೂಡ ಸೇಮ್. ಸೊ 2 ಥರ ಪ್ರೈಸ್ ಬರುತ್ತೆ. ಹೆಡ್ ಆಫೀಸ್ ಅವರು ಬ್ರಾಂಚ್ ಅವ್ರಿಗೆ 2 ಪ್ರೈಸಲ್ಲಿ ಕಳಿಸ್ಕೊಡ್ಬೋದು. ಒಂದು ಕಾಸ್ಟ್ ಪ್ರೈಸ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್. ಸೊ 2ರಲ್ಲೂ ಒಂದು ಮೈನರ್ ಡಿಫ್ರೆನ್ಸ್ ಇರುತ್ತೆ. ಸೊ ಲೇಟರ್ ನಾವು ಅದೇನು ಮೈನರ್ ಡಿಫ್ರೆನ್ಸ್ ಅಂತ ನೋಡೋಣ. ಸೊ ಮೊದಲನೇ ಕೇಸ್ ನೋಡೋಣ ಅಂದ್ರೆ ವೆನ್ ಗೂಡ್ಸ್ ಆರ್ ಸೆಂಟ್ ಎಟ್ ಕಾಸ್ಟ್ ಪ್ರೈಸ್ ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್. ಹೆಡ್ ಆಫೀಸ್ ಅವರು ಬ್ರಾಂಚ್ಗೆ ಏನು ಗೂಡ್ಸ್ ಕಳಿಸ್ತಾರೆ ಅದನ್ನು ಕಾಸ್ಟ್ ಪ್ರೈಸಲ್ಲಿ ಕಳಿಸಿದಾಗ ಯಾವ ರೀತಿ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಅಂತ. ಸೊ ಹಿಯರ್ ಈಸ್ ಅ ಫಾರ್ಮ್ಯಾಟ್. ಒಂದು ಬ್ರಾಂಚ್ ಅಕೌಂಟ್, ಇನ್ನೊಂದು ಡೇಟಾಸ್ ಅಕೌಂಟ್, 2 ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಬ್ರಾಂಚ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಹೆಡ್ಡಿಂಗ್ ವಾಟ್ ವಿ ಹ್ಯಾವ್ ಟು ರೈಟ್ ಮೀನ್ಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸಲ್ಲೇ ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಬಿಕಾಸ್ ಹೆಡ್ ಆಫೀಸ್ನವರೇ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ, ಬ್ರಾಂಚ್ ಅವರು ಮಾಡೋದಿಲ್ಲ. ಸೊ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಸೊ ಆ ಇಯರ್ ಏನು ಮೆನ್ಷನ್ ಮಾಡಿರ್ತಾರೆ ಪ್ರಾಬ್ಲಮಲ್ಲಿ ದಟ್ ವಿ ಹ್ಯಾವ್ ಟು ರೈಟ್ ಹಿಯರ್. ದೆನ್ ಐ ಹ್ಯಾವ್ written the ledger account of branch account. Left hand side debit and right hand side is credit. So here how we have to prepare branch account? It is very simple. So branch account, it is a nominal account. Branch account ಅನ್ನೋದು ಏನಿದೆ ಅದು ಒಂದು ನಾಮಿನಲ್ ಅಕೌಂಟ್ ಆಗಿರುತ್ತೆ. What is the rule of nominal account? Debit all expenses and losses, credit all incomes and gains. ಸೊ ಹಾಗಾಗಿ ಡೆಬಿಟ್ ಸೈಡ್ ನಾವು ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ ಇದ್ದರೆ ತೋರಿಸ್ತೀವಿ, ಕ್ರೆಡಿಟಲ್ಲಿ ಎಲ್ಲ ಇನ್ಕಮ್ ಮತ್ತು ಗೇನ್ಸನ್ನು ತೋರಿಸ್ತೀವಿ. ಸೊ ದಟ್ ಈಸ್ ಅ ವೆರಿ
ವೆರಿ ಸಿಂಪಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಅಂತ. ಸೊ ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ತೋರಿಸ್ತೀವಿ, ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ನ ತೋರಿಸ್ತೀವಿ. ಅಂದರೆ ಆ ಬ್ರಾಂಚಲ್ಲಿ ಆಗಿರೋಂಥ ಇನ್ಕಮು ಡೆಬಿಟ್ ಸೈಡ್ ಇರುತ್ತೆ, ಆ ಬ್ರಾಂಚಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್, ಇನ್ಕಮ್ಸು ಕ್ರೆಡಿಟ್ ಸೈಡ್ ಇರುತ್ತೆ. ಸೊ ಇಲ್ಲಿ ನೋಡೋದಾದರೆ ನಾವು ಮೊದಲಿಗೆ ಡೆಬಿಟ್ ಸೈಡಲ್ಲಿ 2 ಓಪನಿಂಗ್ ಅಸೆಟ್ಸ್, ಬ್ರಾಂಚ್ ಅಕೌಂಟಲ್ಲಿ ಇರೋವಂಥ ಎಲ್ಲ ಅಸೆಟ್ಸ್ದು ಓಪನಿಂಗ್ ಬ್ಯಾಲೆನ್ಸ್ನ ಫಸ್ಟ್ ನಾವು ಬರ್ಕೋಬೇಕಾಗುತ್ತೆ. 2 ಓಪನಿಂಗ್ ಅಸೆಟ್ಸ್ ಅಂದರೆ ಎಲ್ಲ ಅಸೆಟ್ಸ್, ಫರ್ನಿಚರ್, ಮಿಷಿನರಿ ಆರ್ ಎನಿ ಅಸೆಟ್ಸ್, ಯಾವುದಾದ್ರೂ ಅಸೆಟ್ಸ್ ಇದ್ದರೆ ಅದನ್ನು ಅದ್ರದ್ದು ಓಪನಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಬರ್ಕೋತೀವಿ. ಅದಾದಮೇಲೆ 2 ಗೂಡ್ಸ್ ಆ್ಯಂಡ್ 2 ಬ್ರಾಂಚ್, ಹೆಡ್ ಆಫೀಸ್ ಅವರು ಬ್ರಾಂಚ್ ಅವ್ರಿಗೆ ಕಳಿಸೋ ಅಂಥ ಗೂಡ್ಸನ್ನು ಡೆಬಿಟ್ ಸೈಡಲ್ಲಿ ಬರ್ಕೋತೀವಿ. ಹೆಡ್ ಆಫೀಸ್ ಅವರು ಬ್ರಾಂಚಿಗೆ ಕಳಿಸುವಂಥ ಗೂಡ್ಸ್ ಇದು. ನೆಕ್ಸ್ಟ್ ಅದಾದಮೇಲೆ 2 ಬ್ಯಾಂಕ್ ಅಕೌಂಟ್. 2 ಬ್ಯಾಂಕ್ ಅಕೌಂಟ್ ಯಾವುದು ಅಂದರೆ ವಿತ್ ದ ಅಮೌಂಟ್ ಆಫ್ ಬ್ರಾಂಚ್ ಎಕ್ಸ್ಪೆನ್ಸಸ್. ಸೊ ಬ್ರಾಂಚಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಕೊಡೋದಾಗಿರ್ಬೋದು, ಅಥವಾ ಬಿಲ್ಡಿಂಗ್ಗೆ ರೆಂಟ್ ಪೇ ಮಾಡೋದಾಗಿರ್ಬೋದು, ಈ ಥರ ಮೆನಿ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಆ ಎಕ್ಸ್ಪೆನ್ಸಸ್ ಸ್ಪೆಂಡ್ ಮಾಡಬೇಕು ಅಂದರೆ ಎಗೇನ್ ಹೆಡ್ ಆಫೀಸ್ ಅವರು ಬ್ರಾಂಚ್ ಅವ್ರಿಗೆ ದುಡ್ಡನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಅದನ್ನು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ, 2 ಬ್ಯಾಂಕ್ ಅಕೌಂಟ್. ಸೊ ಆಲ್ ದ ಎಕ್ಸ್ಪೆನ್ಸಸ್. ನೆಕ್ಸ್ಟ್ 2 ಕ್ಲೋಸಿಂಗ್ ಲಯಬಿಲಿಟೀಸ್. ಇಲ್ಲಿ ನಾವು ಆಲ್ರೆಡಿ ಓಪನಿಂಗ್ ಅಸೆಟ್ಸ್ ತೋರಿಸಿರ್ತೀವಿ, ಬಟ್ ಲಾಸ್ಟಲ್ಲಿ ನಾವು ಲಯಬಿಲಿಟೀಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ನ ತೋರಿಸ್ತೀವಿ. ಅದಾದಮೇಲೆ ಇದು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಇದು, ಅದನ್ನೇ ಡಿಫ್ರೆನ್ಸ್ ಅಮೌಂಟ್ನ ಇಲ್ಲಿ ಬರಿತೀವಿ. ಸೊ ಕಮಿಂಗ್ ಟು ಕ್ರೆಡಿಟ್ ಸೈಡ್, ಸೊ ಇಲ್ಲಿ ಓಪನಿಂಗ್ ಅಸೆಟ್ಸ್ ತೋರಿಸಿರ್ತೀವಿ, ಆನ್ ದ ಅದರ್ ಸೈಡ್ ಸೊ ಈ ಕಡೆ ನಮಗೆ ಓಪನಿಂಗ್ ಲಯಬಿಲಿಟೀಸ್ನ ತೋರಿಸ್ತೀವಿ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್. ಫಾರ್ ಎಕ್ಸಾಂಪಲ್ ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಈ ಥರ ಲಯಬಿಲಿಟೀಸ್ದು ಓಪನಿಂಗ್ ಬ್ಯಾಲೆನ್ಸ್ ಇದೆ ಅಂದರೆ ಅದನ್ನು ತೋರಿಸ್ತೀವಿ. ಅದಾದಮೇಲೆ ಬೈ ಬ್ಯಾಂಕ್ ಅಕೌಂಟ್, ಏನು ಬ್ರ್ಯಾಂಚಲ್ಲಿ ಸೇಲ್ಸ್ ಆಗುತ್ತೆ, ಆ ಸೇಲ್ಸ್ ಆಗಿ ಬರೋವಂಥ ಇನ್ಕಮ್ ಮನಿ ಏನಿರುತ್ತೆ ದಟ್ ಶುಡ್ ಬಿ ರೆಮಿಟೆಡ್ ಟು ದ ಹೆಡ್ ಆಫೀಸ್. ಸೊ ದಟ್ ರೆಮಿಟೆನ್ಸ್ ಹ್ಯಾಸ್ ಟು ಬಿ ಶೋನ್ ಆನ್ ದ ಕ್ರೆಡಿಟ್ ಸೈಡ್. ಬೈ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಐ ಹ್ಯಾವ್ ಮೆನ್ಷನ್ಡ್ ರೆಮಿಟೆನ್ಸ್. ಸೊ ಇಲ್ಲಿ 2 ಥರ, ಆಸ್ ಯು ಆಲ್ ನೋ ದೇರ್ ಆರ್ 2 ಟೈಪ್ಸ್ ಆಫ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್. ಸೊ ಎರಡನ್ನೂ ಕೂಡ ನಾವಿಲ್ಲಿ ತೋರಿಸ್ಬೇಕು. ಒಂದು ಕ್ಯಾಶ್ ಸೇಲ್ಸ್, ಕ್ಯಾಶ್ಗೆ ಏನು ಸೇಲ್ ಆಗಿರುತ್ತೆ ಅದನ್ನು ತೋರಿಸ್ಬೇಕು. ಅದ್ರ ಜೊತೆಗೆ ಕ್ರೆಡಿಟ್ ಸೇಲ್ಸ್ ಆದಾಗ ಬಂದಿರೋ ಅಂಥ ಕಲೆಕ್ಷನ್ ಫ್ರಮ್ ದ ಡೆಟಾಸಿಂದ ಏನು ಮನಿ ಕಲೆಕ್ಷನ್ ಆಗಿರುತ್ತೆ ಅದನ್ನು ಕೂಡ ತೋರಿಸ್ಬೇಕು. ಎರಡನ್ನೂ ಆ್ಯಡ್ ಮಾಡಿಕೊಂಡು ಅಮೌಂಟ್ನ ತೊಗೋಬೇಕು. ಇಲ್ಲಿ ನೋಡಿ ನಾವು ಕ್ರೆಡಿಟ್ ಸೇಲ್ಸ್ನ ತೊಗೋತಾ ಇಲ್ಲ, ಕ್ರೆಡಿಟ್ ಸೇಲ್ಸ್ ಎಷ್ಟಾದರೂ ಆಗಿರ್ಬೋದು, ಬಟ್ ಡೆಟಾಸಿಂದ ಆ್ಯಕ್ಚುಯಲ್ ಆಗಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ದಟ್ ಶುಡ್ ಬಿ ಶೋನ್ ಹಿಯರ್. So cash sales and receipts from the debtors both should be added and shown on the outer column. Next, buy goods sent to branch. To branch alla idu head office. ಸೊ ಇಲ್ಲಿ ಗೂಡ್ಸನ್ನ ಹೆಡ್ ಆಫೀಸ್ ಅವರು ಬ್ರಾಂಚ್ ಕಳಿಸಿರ್ತಾರೆ, ಅದನ್ನು ಡೆಬಿಟ್ ಅಲ್ಲಿ ತೋರಿಸಿರ್ತೀವಿ. ಇಲ್ಲಿ ಬೈ ಗೂಡ್ಸ್ ಸೆಂಟ್ ಟು ಹೆಡ್ ಆಫೀಸ್, ಇಲ್ಲಿ ಬ್ರಾಂಚ್ ಅವರು ಹೆಡ್ ಆಫೀಸ್ಗೆ ಕಳಿಸ್ತಾ ಇರೋವಂಥದ್ದು. ಏನು ಗೂಡ್ಸ್ ಸೇಲ್ಸ್ ಆದಮೇಲೆ ಏನು ರಿಮೈನಿಂಗ್ ಗೂಡ್ಸ್ ಉಳಿದಿರುತ್ತೆ ದಟ್ ವಿಲ್ ಬಿ ರಿಟರ್ನ್ಡ್ ಬ್ಯಾಕ್ ಟು ದ ಹೆಡ್ ಆಫೀಸ್. ಸೊ ಅದನ್ನು ಇಲ್ಲಿ ತೋರಿಸೋವಂಥದ್ದು. ಇಲ್ಲಿ ತೋರಿಸೋದು ಹೆಡ್ ಆಫೀಸ್ ಅವರು ಬ್ರಾಂಚಿಗೆ ಕಳಿಸೋವಂಥ ಗೂಡ್ಸ್, ಇಲ್ಲಿ ತೋರಿಸೋದು ಬ್ರಾಂಚ್ ಅವರು ಹೆಡ್ ಆಫೀಸಿಗೆ ವಾಪಸ್ ಕಳಿಸ್ತಾ ಇರೋವಂಥ ಗೂಡ್ಸ್. ಸೊ ಅದಾದಮೇಲೆ ಬೈ ಕ್ಲೋಸಿಂಗ್ ಅಸೆಟ್ಸ್. ಸೊ ಎಲ್ಲ ಅಸೆಟ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ನ ತೋರಿಸ್ಬೇಕು. ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್. ಸೊ ಅದಾದಮೇಲೆ ಟೋಟಲ್ ಮಾಡ್ತೀರಾ, ಯಾವ ಕಡೆ ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಇಲ್ಲಿ ಬಂದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಪ್ರಾಫಿಟ್ ಅಂತ ತೋರಿಸ್ತೀರಾ. ಇನ್ ಕೇಸ್ ಈ ಕಡೆ ಡಿಫ್ರೆನ್ಸ್ ಬಂದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಲಾಸ್ ಅಂತ ಹೇಳಿ ತೋರಿಸ್ತೀರಾ. ಸೊ ಈ ರೀತಿಯಾಗಿ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. There is one more account called total debtors account. So total debtors account is not a compulsory account. Problem ಅಲ್ಲಿ ನಮಗೆ ಯಾವಾಗ ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಥವಾ ಕಲೆಕ್ಷನ್ ಫ್ರಮ್ ದ ಡೆಟಾಸ್ ಇದು 3 ಕೊಟ್ಟಿಲ್ಲ ಅಂದಾಗ ಮಾತ್ರ ನಾವು ಡೆಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಡೆಟಾಸ್ ಅಕೌಂಟ್ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂದರೆ
ಡೇಟಾಸ್ದು ಓಪನಿಂಗ್ ಬ್ಯಾಲೆನ್ಸ್ ನಮ್ಗೆ ಗೊತ್ತಿಲ್ಲ ಅಂದಾಗ, ಕ್ಲೋಸಿಂಗ್ ಬ್ಯಾಲೆನ್ಸ್ ಗೊತ್ತಿಲ್ಲ ಅಂದಾಗ, ಜೊತೆಗೆ ಡೇಟಾಸಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದಾಗ, ಎನಿ ಒನ್ ಅಮಾಂಗ್ ದೀಸ್ ತ್ರೀ, ಇದು ಮೂರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ವಿ ಹ್ಯಾವ್ ಟು ಪ್ರಿಪೇರ್ ಟೋಟಲ್ ಡೇಟಾಸ್ ಅಕೌಂಟ್. ಸೊ ಹೌ ವಿ ಹ್ಯಾವ್ ಟು ಪ್ರಿಪೇರ್, ವಾಟ್ ಆರ್ ಆಲ್ ದ ಐಟಮ್ಸ್ ಶುಡ್ ಬಿ ಟೇಕನ್? ಲೆಟ್ಸ್ ಸಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಡೆಬಿಟ್, ರೈಟ್ ಹ್ಯಾಂಡ್ ಸೈಡ್ ಕ್ರೆಡಿಟ್. ಸೊ ಡೆಬಿಟ್ ಸೈಡ್ ಏನೇನು ತೊಗೋಬೇಕು? 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, 2 credit sales, 2 bills receivable, that is BR dishonored on the credit side, by cash, by bills receivable received, by sales returns, by bad debts, by discount allowed, by balance carried on. ಸೊ ಇವಿಷ್ಟು ಐಟಮ್ಸ್ನ ತೊಗೋಬೇಕಾಗುತ್ತೆ ಇನ್ ಕೇಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ. ಇದರಲ್ಲಿ ಯಾವುದಾದ್ರೂ ಐಟಮ್ಸ್ ಕೊಟ್ಟಿಲ್ಲ ಅಂದರೆ ಯು ಜಸ್ಟ್ ಇಗ್ನೋರ್ ದಟ್ ಐಟಮ್. So this is how you have to prepare branch account and debtors account in the first case, that is cost price method. Thank you.